ಬಿಹಾರ ಮೂಲದ ಯುವತಿ ಮೇಲೆ ಸಾಮೂಹಿಕ ಅತ್ಯಾಚಾರವೆಸಗಿದ ಘಟನೆ ಬೆಂಗಳೂರಿನ ಹೊರವಲಯದ ಚಿಕ್ಕಮಾರನಹಳ್ಳಿ ಸಮೀಪದ ತಿಪ್ಪಗೊಂಡನಹಳ್ಳಿ ರೆಸಾರ್ಟ್ನಲ್ಲಿ ನಡೆದಿದೆ. ಕೆಎಂಎಫ್ ನಿರ್ದೇಶಕ ನರಸಿಂಹಮೂರ್ತಿ ಎಂಬುವರ ಪುತ್ರ ಅರುಣ್ ಗೌಡ ಯುವತಿಯನ್ನ ರೆಸಾರ್ಟ್ಗೆ ಕರೆತಂದಿದ್ದ. ಯುವತಿಯನ್ನ ಮೆಜೆಸ್ಟಿಕ್ನಿಂದ ಪರಸ್ಪರ ಒಪ್ಪಂದದ ಮೇರೆಗೆ ಅರುಣ್ ಗೌಡ ರೆಸಾರ್ಟ್ಗೆ ಕರೆತಂದಿದ್ದ. ಈ ವೇಳೆ ರೆಸಾರ್ಟ್ನಲ್ಲಿ ಅರುಣ್ ಗೌಡ, ರೆಸಾರ್ಟ್ನ ಕಾರ್ಮಿಕ ಮಹದೇವ, ಮರಗೆಲಸ ಮಾಡುತ್ತಾ ಇದ್ದ ಕೆಂಪ ಸೇರಿ 4 ಅತ್ಯಾಚಾರವೆಸಗಿದ್ದಾರೆ ಅಂತ ಯುವತಿ ಆರೋಪಿಸಿದ್ದಾಳೆ. ಬೆಳಗಿನ ಜಾವ 5:30 ಸುಮಾರಿಗೆ ನಗ್ನ ಸ್ಥಿತಿಯಲ್ಲಿ ಯುವತಿ ರೆಸಾರ್ಟ್ನಿಂದ ಓಡಿ ಬಂದು ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರದ ಬಗ್ಗೆ ದೂರನ್ನು ಕೊಟ್ಟಿದ್ದಾಳೆ. ಈ ಪ್ರಕರಣದ ಸಂಬಂಧ ಪೊಲೀಸರು 4 ಆರೋಪಿಗಳನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಒಂದು ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ತಾವರೆಕೆರೆ ಪೊಲೀಸ್ ಠಾಣೆಯಿಂದ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್. ಈ ಒಂದು ಘಟನೆ ನಿಜಕ್ಕೂ ತಲೆ ತಗ್ಗಿಸುವಂಥದ್ದು, ಯಾಕೆಂದರೆ ಒಬ್ಬ ಕೆಎಂಎಫ್ ನಿರ್ದೇಶಕನ ಪುತ್ರ ಈ ರೀತಿ ಮಾಡಿರುವಂಥದ್ದು. ಸೊ ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಅಭಿಷೇಕ್? ಗುರುಪ್ರಸಾದ್, ನಿನ್ನೆ ಚಿಕ್ಕ ನಾಯಕನಹಳ್ಳಿಯಲ್ಲಿ ತಿಪ್ಪಗೊಂಡನಹಳ್ಳಿ ಬಳಿ ಇರೋ ಒಂದು ರೆಸಾರ್ಟ್ ಒಂದು ನಂದ ಫಾರ್ಮ್ನಲ್ಲಿ ಒಂದು ಸಾಮೂಹಿಕವಾಗಿ ಅತ್ಯಾಚಾರ ನಡೆಸಿರುವಂಥದ್ದು. ಕೆಎಂಎಫ್ ಅಧ್ಯಕ್ಷ ಏನಿದ್ದಾನೆ ನರಸಿಂಹಮೂರ್ತಿ, ಅವರ ಮಗನಾದ ಅರುಣ್ ಗೌಡ ಆತ ಅತ್ಯಾಚಾರ ನಡೆಸಿರುವಂಥದ್ದು. ನಿನ್ನೆ ರಾತ್ರಿ ಒಂದು ಮೆಜೆಸ್ಟಿಕ್ನಿಂದ ವಿಜಯನಗರಕ್ಕೆ ಹೋಗ್ತಾ ಇರುವಂತಹ ಬಿಹಾರ ಮೂಲದ ಮಹಿಳೆ ಏನಿದ್ದಾಳೆ, ಆಕೆಯನ್ನು ಪಿಕಪ್ ಮಾಡಿಕೊಂಡು ನಂತರ ಒಪ್ಪಂದದ ಮೇರೆಗೆ ಆಕೆಯನ್ನು ತಿಪ್ಪಗೊಂಡನಹಳ್ಳಿಯಲ್ಲ ಒಂದು ನಂದ ಫಾರ್ಮ್ ಹೌಸ್ಗೆ ಕರ್ಕೊಂಡ್ಬರ್ತಾರೆ. ಈ ಸಮಯದಲ್ಲಿ ಆತ ಕಂಠಮಟ್ಟ ಕುಡಿದು ನಂತರ ಆಕೆಯ ಜೊತೆ ಒಂದು ಲೈಂಗಿಕ ಕ್ರಿಯೆ ಕೂಡ ನಡೆಸ್ತಾನೆ. ಈ ಸಂಬಂಧವಾಗಿ ಆತ ಎಲ್ಲ ಕೆಲಸ ಮುಗಿಸಿದ ನಂತರ ಆತನ ಕೆಲಸಗಾರರು ಏನಿರ್ತಾರೆ, ಮರ ಕೊಯ್ಯೋ ಕೆಲಸ ಮಾಡ್ತಿದ್ದ ಕೆಂಪ ಮತ್ತು ಅಲ್ಲಿನ ಲೇಬರ್ ಆಗಿರುವಂತಹ ಮಹದೇವ, ಇವರಿಗೂ ಕೂಡ ಒಂದು ಪ್ರಚೋದನೆ ಕೂಡ ನೀಡ್ತಾನೆ, ಅತ್ಯಾಚಾರ ನಡೆಸೋದಕ್ಕೆ ಪ್ರಚೋದನೆ ಕೂಡ ನೀಡ್ತಾನೆ. ಈ ಸಂಬಂಧವಾಗಿ ಅವರು ಕೂಡ ಆ ಯುವತಿ ಕೂಡ ಒಂದು ಯಾವುದೇ ರೀತಿ ಆಕೆಯ ಕಾಟವನ್ನು ತಡೆಯೋದಕ್ಕಾಗದೆ ಅಲ್ಲಿಂದ ಬೆಳಗ್ಗಿನ ಜಾವ ಒಂದು 5:30 ಸಮಯದಲ್ಲಿ ಅಲ್ಲಿಂದ ನಗ್ನ ಸ್ಥಿತಿಯಲ್ಲಿ ಆಕೆ ಹೊರಬಂದಿರುವಂಥದ್ದು. ಈ ಸಮಯದಲ್ಲಿ ಅಲ್ಲಿದ್ದ ಸ್ಥಳೀಯರು ಮತ್ತು ಅಲ್ಲಿದ್ದ ಸಾರ್ವಜನಿಕರು ಏನಿರ್ತಾರೆ, ಈ ಯುವತಿಯನ್ನು ನೋಡಿ ಆಕೆಗೆ ಒಂದು ಬಟ್ಟೆಯನ್ನು ತೊಡಿಸಿ ನಂತರ ತಾವರೆಕೆರೆ ಪೊಲೀಸ್ ಠಾಣೆಗೆ ಒಂದು ಒಪ್ಪಿಸಿರುವಂಥದ್ದು. ಈಗ ಸದ್ಯಕ್ಕೆ ಅರುಣ್ ಗೌಡ, ಮಹದೇವ ಮತ್ತು ಕೆಂಪ ಈ 3 ಜನರು ಕೂಡ ಇವಾಗ ಅರೆಸ್ಟ್ ಆಗಿರುವಂಥದ್ದು. ಮತ್ತೊಬ್ಬ ಆರೋಪಿ ಏನಿರ್ತಾನೆ ಆತ ಕೂಡ ಇವಾಗ ಪರಾರಿಯಾಗಿದ್ದಾನೆ. ತಾವರೆಕೆರೆ ಪೊಲೀಸ್ನವರು ಇವಾಗ ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಗುರುಪ್ರಸಾದ್, ಅಭಿಷೇಕ್, ನಿನ್ನೆ ಎಷ್ಟು ಹೊತ್ತಿನಲ್ಲಿ ಒಂದು ಘಟನೆ ನಡೆದಿರುವಂಥದ್ದು? ಮೆಜೆಸ್ಟಿಕ್ನಲ್ಲಿ ಆಕೆಯನ್ನು ಕರ್ಕೊಂಡು ಹೋದ್ರು ಅಂದರೆ ಯಾವ ಕಾರಣಕ್ಕೆ ಅವರಲ್ಲಿರ್ತಾರೆ? ಸೊ ಈ ಅರುಣ್ ಗೌಡ ಯಾರು, ಅದರ ಹಿನ್ನೆಲೆ ಬಗ್ಗೆ ಮಾಹಿತಿ ಇದೆಯಾ ಹೇಗೆ ಅಭಿಷೇಕ್? ಗುರುಪ್ರಸಾದ್, ನಿನ್ನೆ ಮೆಜೆಸ್ಟಿಕ್ನಿಂದ ವಿಜಯನಗರಕ್ಕೆ ಹೋಗ್ತಾ ಇರೋ ಬಿಹಾರದ ಮೂಲದ ಮಹಿಳೆ ಏನಿರ್ತಾಳೆ, ಆಕೆ ಕಳೆದ 1 ವರ್ಷದಿಂದ ಬೆಂಗಳೂರಿಗೆ ಬಂದಿರ್ತಾಳೆ. ಆಕೆ ಸೇಲ್ಸ್ ಗರ್ಲ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಈ ಸಂಬಂಧವಾಗಿ ಡ್ರಾಪ್ ಕೊಡೋ ನೆಪದಲ್ಲಿ ಆಕೆಯನ್ನು ತನ್ನ ಗಾಡಿಗೆ ಕೂರಿಸ್ಕೋತಾನೆ. ತದನಂತರ ಆಕೆಯ ಜೊತೆ ಒಂದು ಒಪ್ಪಂದದ ಲೈಂಗಿಕ ಕ್ರಿಯೆ ನಡೆಸೋದಕ್ಕೆ ಒಪ್ಪಂದದ ಮೇರೆಗೆ ಆತನನ್ನು ತೋಟದ ಮನೆ ಬಳಿ ಇರುವ ನಂದ ಫಾರ್ಮ್ ಹೌಸ್ಗೆ ಕರ್ಕೊಂಡ್ಬರ್ತಾನೆ. ಈ ಸಂದರ್ಭವಾಗಿ ಆತ ಕಂಠಮಟ್ಟ ಕುಡಿದಿರ್ತಾನೆ. ನಿನ್ನೆ ಸಂಜೆ ಸುಮಾರು ಒಂದು ರಾತ್ರಿ 8 ಗಂಟೆಗೆ ಈ ಕೃತ್ಯ ನಡೆಸಿರುವಂಥದ್ದು. ಒಂದು 10:00ವರೆಗೆ ಬಂದು ನಂದ ಫಾರ್ಮ್ ಹೌಸ್ಗೆ ಬರ್ತಾರೆ. ತದನಂತರ ಆತ ಕೂಡ ಕಂಠಮಟ್ಟ ಕುಡಿದು ಆಕೆಯೊಂದಿಗೆ ಒಂದು ಅತ್ಯಾಚಾರ ನಡೆಸಿರುವಂಥದ್ದು. ಮತ್ತು ಇನ್ನು ಮಿಕ್ಕಿದ ಆಕೆನ ಮಹದೇವ ಏನಿದ್ದಾನೆ ಮತ್ತು ಕೆಂಪ ಏನಿದ್ದಾನೆ, ಇವರಿಬ್ಬರು ಕೂಡ ಆಕೆ ಮೇಲೆ ಅತ್ಯಾಚಾರ ನಡೆಸಿರುವಂಥದ್ದು. ಈ ಬಗ್ಗೆ ಒಂದು ತಲೆ ತಗ್ಗಿಸುವಂಥ ಕೆಲಸ ಅಂತಲೇ ಹೇಳ್ಬೋದು. ಕೆಎಂಎಫ್ ಅಧ್ಯಕ್ಷ ನರಸಿಂಹಮೂರ್ತಿ ಏನಿರ್ತಾರೆ, ಅವರ ಮಗ ಒಂದು ಪ್ರಭಾವಿ ವ್ಯಕ್ತಿ ಅನ್ನೋ ಕಾರಣಕ್ಕೆ ಅವರು ಕೂಡ ಅಂಥವರ ಮಗ ಈ ಕೃತ್ಯಗಳನ್ನ ಮಾಡಿರೋದು ಒಂದು ದುರಂತ ಅಂತಲೇ ಹೇಳ್ಬೋದು. ಹೆಣ್ಣುಮಕ್ಕಳು ಕೂಡ ತಲೆ ತಗ್ಗಿಸುವಂಥ ಕೆಲಸ ನಡೀತಾ ಇದೆ. ಇಂಥ ಪ್ರಭಾವಿಗಳು ಒಂದು ಸಾಮಾನ್ಯ ಜನತೆಗೆ ಅವರು ಒಂದು ಬುದ್ಧಿಮಾತನ್ನ ಹೇಳಬೇಕಾಗಿರೋ ಒಂದು ಜಾಗದಲ್ಲಿದ್ದಾರೆ. ಅಂಥವರ ಮಕ್ಕಳೇ ಈ ರೀತಿ ಕೃತ್ಯ ನಡೆಸಿರುವಂಥದ್ದು ಇವಾಗ ದುರಂತ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ತಾವರೆಕೆರೆ ಪೊಲೀಸ್ನವರು ಕೂಡ ಸ್ಥಳಕ್ಕೆ ಸ್ಥಳ ಮಹಜರು ಕೂಡ ನಡೆಸಿದ್ದಾರೆ. ಸ್ಥಳಕ್ಕೆ SP
ಅನುಪಮ್ ಅಗರ್ವಾಲ್ ಕೂಡ ಭೇಟಿ ನೀಡಿದ್ರು. ಅವರು ಕೂಡ ಇವಾಗ ಇದ್ರ ಬಗ್ಗೆ ಹೆಚ್ಚಿನ ತನಿಖೆ ನಡೆಸಬೇಕು ಅನ್ನೋ ಒಂದು ಮಾಹಿತಿ ಕೂಡ ತಾವರೆಕೆರೆ ಪೊಲೀಸ್ನವ್ರಿಗೆ ನೀಡಿದ್ದಾರೆ. ಅವರು ಕೂಡ ಅಷ್ಟೇ ತಕ್ಷಣ ಏನು ಒಂದು ದೂರು ದಾಖಲಾಯಿತು ಆ ಬಿಹಾರ ಮೂಲದ ಹುಡುಗಿಯಿಂದ, ನಂತರ ದಾಖಲಾದ ತಕ್ಷಣ ಅವರು ಕೂಡ ಕಾರ್ಯಪ್ರವೃತ್ತರಾಗಿ ಅರುಣ್ ಗೌಡ ಅಲಿಯಾಸ್ ಗೂಳಿ ಅನ್ನೋನ್ನ ತಕ್ಷಣ ಆತನನ್ನ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಮತ್ತು ಮಿಕ್ಕಿದ ಇಬ್ಬರು ಮಹದೇವ ಮತ್ತು ಕೆಂಪ ಅನ್ನೋರ್ನು ಕೂಡ ಈಗ ಸದ್ಯಕ್ಕೆ ವಶಕ್ಕೆ ಪಡೆದಿರುವಂಥದ್ದು. ಮುಂದಿನ ತನಿಖೆ ಕೂಡ ನಡೀತಾ ಇದೆ. ಯಾಕಂದರೆ ಇವರು ಕಿಡ್ನಾಪ್ ಮಾಡಿ ಕರ್ಕೊಂಡ್ಬಂದಿದ್ದಾರಾ ಅಥವಾ ಇವರು ಹೇಳ್ತಾ ಇರೋದು ಸುಳ್ಳ ಅನ್ನುವಂಥದ್ದು ಕೂಡ ಇವಾಗ ವಿಚಾರಣೆ ವೇಳೆ ದೃಢಪಡಬೇಕಾಗಿದೆ. ಈಗ ಸದ್ಯಕ್ಕೆ ಆ ಹುಡುಗಿಯನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಆಕೆಯ ಮೇಲೆ ಅತ್ಯಾಚಾರ ನಡೆದಿದೆಯೋ ನಡೆದಿಲ್ವೋ ಅನ್ನುವಂಥದ್ದು ಕೂಡ ಇವಾಗ ವೈದ್ಯಕೀಯ ವರದಿ ಬಂದ ಮೇಲೆ, ಪರೀಕ್ಷೆಯ ವರದಿ ಬಂದ ಮೇಲೆ ಇವಾಗ ಗೊತ್ತಾಗಲಿದೆ. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ.